Good afternoon, students. I am back with the other topic, that is transactions dealt in the commodity market. Okay, so commodity market ಅಲ್ಲಿ ಎಂತೆಂಥ ಟ್ರೇಡ್ಗಳು ಮಾಡ್ತಾರೆ. ಟ್ರೇಡ್ ಅಂದರೆ ಟ್ರಾನ್ಸಾಕ್ಷನ್ಸ್ ಎಷ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾರಾಟಗಳಿದೆ ಅನ್ನೋದನ್ನು ಈ ಟಾಪಿಕಲ್ಲಿ ಕವರ್ ಮಾಡ್ತೀವಿ. ಓಕೆ, ಫಸ್ಟ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಬಂದು ಫಿಸಿಕಲ್ ಮಾರ್ಕೆಟ್ ಅಥವಾ ಸ್ಪಾಟ್ ಮಾರ್ಕೆಟ್ ಅಥವಾ ಕ್ಯಾಶ್ ಮಾರ್ಕೆಟ್ ಅಂತ ಹೇಳ್ತೀವಿ. ಹೆಸರಲ್ಲೇ ಇದೆ ನೋಡಿ. ಇಂಥ ಸ್ಪಾಟ್ ಅಥವಾ ಕ್ಯಾಶ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಅದು ಕಮೋಡಿಟಿ ಒನ್ಸ್ ಸೇಲ್ ಆಗಿದ್ದ ಕೂಡಲೇ ಅದು ಸೆಲ್ಲರ್ಗೆ ಏನು ಸಿಗುತ್ತೆ ಅಂದರೆ ಸ್ಪಾಟಲ್ಲೇ ಕ್ಯಾಶ್ ಸಿಗುತ್ತೆ. ಅಂದರೆ ಇಲ್ಲಿ ಕ್ರೆಡಿಟ್ ಅನ್ನೋ ಒಂದು ಮಾತಿಗೆ ಜಾಗನೇ ಇಲ್ಲ. ಸೊ ಇಂಥ ಮಾರ್ಕೆಟಲ್ಲಿ ಒನ್ಸ್ ದ ಡೆಲಿವರಿ ಆಫ್ ದ ಗೂಡ್ಸ್ ಅಕರ್, ದ ಕ್ಯಾಶ್ ಕ್ರೆಡಿಟೆಡ್ ಇನ್ ಟು ದಿ ಅಕೌಂಟ್ಸ್ ಆಫ್ ದಿ ಸೆಲ್ಲರ್. ಓಕೆ, ಅದಕ್ಕೆ ಅದನ್ನು ಸ್ಪಾಟ್ ಮಾರ್ಕೆಟ್ ಅಂತ ಕರಿತೀವಿ, ಅಥವಾ ಕ್ಯಾಶ್ ಮಾರ್ಕೆಟ್ ಅಂತ ಕರಿತೀವಿ, ಅಥವಾ ಫಿಸಿಕಲ್ ಮಾರ್ಕೆಟ್ ಅಂತ ಕರಿತೀವಿ. ಇವತ್ತಿಗೂ ಕಮೋಡಿಟಿನ ಕೊಡು, ನಾಳೆ ದುಡ್ಡು ಕೊಡ್ತೀನಿ ಅನ್ನೋ ಒಂದು ಮಾತಿಗೆ ಇಲ್ಲಿ ಜಾಗನೇ ಇಲ್ಲ. ಸೊ ಅರ್ಥ ಆಗಿರುತ್ತೆ ಅನ್ಸುತ್ತೆ ಫಸ್ಟ್ ಟ್ರಾನ್ಸಾಕ್ಷನ್. ಸೊ ಸೆಕೆಂಡ್ ಟ್ರಾನ್ಸಾಕ್ಷನ್ ಬಂದು ಡಿರೈವೇಟಿವ್ ಮಾರ್ಕೆಟ್. ಸೊ ಡಿರೈವೇಟಿವ್ ಮಾರ್ಕೆಟಲ್ಲಿ ಆಲ್ರೆಡಿ ನಾನು ನಿಮಗೆ ಇದು ಶೇರ್ ಮಾರ್ಕೆಟ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕವರ್ ಮಾಡಿದ್ದೀನಿ. ಸೊ ಇವತ್ತು ಕಮೋಡಿಟಿ ಮಾರ್ಕೆಟಲ್ಲೂ ಡಿರೈವೇಟಿವ್ ಮಾರ್ಕೆಟ್ಸ್ ಇದೆ. ಸೊ ಡಿರೈವೇಟಿವ್ ಮಾರ್ಕೆಟ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 4 ಟೈಪ್ಸ್. ನಿಮಗೆ ಚೆನ್ನಾಗಿ ಗೊತ್ತು: ಫಾರ್ವರ್ಡ್ ಕಾಂಟ್ರಾಕ್ಟ್ಸ್, ಫ್ಯೂಚರ್ ಕಾಂಟ್ರಾಕ್ಟ್ಸ್, ಆಪ್ಷನ್ಸ್ ಆ್ಯಂಡ್ ಸ್ವ್ಯಾಪ್ಸ್. ಸೊ ಒಂದೊಂದಾಗಿ ನೋಡೋಣ. ಫಾರ್ವರ್ಡ್ಸ್ ಅಂದರೆ ಆಲ್ರೆಡಿ ನಾನು ಫಾರ್ವರ್ಡ್ಸ್ ಮತ್ತು ಫ್ಯೂಚರ್ಸ್ ಆಲ್ರೆಡಿ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲಿ ನಾವು ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ಯಾವುದು ಅಂದರೆ ಆಪ್ಷನ್ಸ್. ಓಕೆ, ಸೊ ಕಮೋಡಿಟಿ ಆಪ್ಷನ್ಸ್ ಅಂತಲೇ ಕರಿತೀವಿ. ಕಮೋಡಿಟಿ ಮಾರ್ಕೆಟಲ್ಲಿರೋ ಆಪ್ಷನ್ ಹೆಸರು ಏನಂತ ಕರಿತೀವಿ ಅಂದರೆ ಕಮೋಡಿಟಿ ಆಪ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕಮೋಡಿಟಿ ಆಪ್ಷನ್ ಇಸ್ ಅನ್ ಆಪ್ಷನ್ in which the seller of the option agrees to pay the buyer the difference between the commodity market price and the agreed strike price of the underlying asset. So commodity option ಅನ್ನೋ ಒಂದು ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ ಅಂದರೆ ಸೆಲ್ಲರ್ ಆಫ್ ದಿ ಆಪ್ಷನ್ ಅಗ್ರೀಸ್ ಟು ಪೇ. ಯಾರು ಕಮೋಡಿಟಿನ ಸೆಲ್ ಮಾಡ್ತಾರೋ ಅವರು ಏನದು ಒಪ್ಕೊತಾರಂತೆ. ಏನೇನೋ ಒಪ್ಕೊತಾರೆ ಅಂದರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸು, ಫ್ಯೂಚರ್ ಮಾರ್ಕೆಟ್ ಪ್ರೈಸು ಎಷ್ಟಿರುತ್ತೋ ಅಷ್ಟು ಬೆಲೆನೇ ನಾನು ಕೊಡ್ತೀನಿ ಅಂತ ಹೇಳಿ ಅಗ್ರಿ ಮಾಡೋ ಒಂದು ಆಪ್ಷನ್ನೇ ನಾವೇನಂತ ಕರಿತೀವಿ, ಕಮೋಡಿಟಿ ಆಪ್ಷನ್ ಅಂತ ಕರಿತೀವಿ. ಓಕೆ, ಸೊ ಈ ಕಮೋಡಿಟಿ ಆಪ್ಷನ್ ಅನ್ನೋದು ಯಾರಿಗೆ ರೈಟ್ಸ್ ಕೊಡುತ್ತೆ ಅಂದರೆ ಇಟ್ ಗಿವ್ಸ್ ದ ರೈಟ್ಸ್ ಟು ದಿ ಸೆಲ್ಲರ್. ಏನು ಅಂದರೆ ಟು ಸೆಲ್ ದಿ ಗೂಡ್ಸ್ ಆರ್ ದಿ ಕಮೋಡಿಟೀಸ್ ಟು ಎನಿ ಒನ್, ಬಟ್ ಇಟ್ ಡಸ್ ನಾಟ್ ಗಿವ್ ಎನಿ ಆಬ್ಲಿಗೇಷನ್. ಯಾರಿಗೆ ಅವ್ನು ಪ್ರಾಮಿಸ್ ಮಾಡಿರ್ತಾನೋ ಅವನಿಗೆ ಅವ್ನು ಸೆಲ್ ಮಾಡಬೇಕು ಅನ್ನೋ ಉದ್ದೇಶ ಇರಲ್ಲ. ಏನಿರುತ್ತೆ ಅಂತ ಕೇಳಿದ್ರೆ ರೈಟ್ಸ್ ಇರುತ್ತೆ, ಅವ್ನು ಯಾರಿಗೆ ಬೇಕಾದರೂ ಮಾರಾಟ ಮಾಡ್ಕೋಬೋದು. ಓಕೆ, ಸೊ ದಟ್ ಈಸ್ ವಾಟ್ ಇಸ್ ಕಮೋಡಿಟಿ ಆಪ್ಷನ್. ಈ ಕಮೋಡಿಟಿ ಆಪ್ಷನ್ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಡೀಟೇಲಾಗಿ ನೋಡಬೇಕು ಅಂದರೆ ವಿ ಆರ್ ಗೋಯಿಂಗ್ ಟು ಗೋ ವಿತ್ ದ ಫೀಚರ್ಸ್ ಆಫ್ ಕಮೋಡಿಟಿ ಆಪ್ಷನ್. ಓಕೆ, ಸೊ ಕಮೋಡಿಟಿ ಆಪ್ಷನ್ ಅನ್ನೋದು ಏನು ಅಂದರೆ ಕಮೋಡಿಟಿ ಆಪ್ಷನ್ ಬೈಯರ್ ಅಂದರೆ ಈ ಆಪ್ಷನ್ ಸೇಲ್ಸಲ್ಲಿ ಯಾರು ಬೈಯರ್ ಇರ್ತಾರೋ ಅವ್ರಿಗೆ ಏನಿರುತ್ತೆ ಅಂದರೆ ರೈಟ್ಸ್ ಟು ಬೈ ಆ್ಯಸ್ ವೆಲ್ ಆಸ್ ರೈಟ್ಸ್ ಟು ಸೆಲ್ ಎನಿ ಅಂಡರ್ಲೇಯಿಂಗ್ ಅಸೆಟ್. ಓಕೆ, ಈ ಬೈಯರ್ ಅನ್ನೋನು ಯಾರು ಇರ್ತಾನೋ ಅವನಿಗೆ ರೈಟ್ಸ್ ಇರುತ್ತೆ ಕೊಂಡ್ಕೊಳ್ಳೋಕ್ಕೂ ಮತ್ತು ಅಂಡರ್ಲೇಯಿಂಗ್ ಅಸೆಟ್ಸ್ನು ಯಾವಾಗ ಬೇಕು ಅಂದರೆ ಆವಾಗ ಸೆಲ್ ಮಾಡೋಕ್ಕೆ. ಸೊ ದಟ್ಸ್ ದ ಫಸ್ಟ್ ಫೀಚರ್. Second feature, option buyer does not have an obligation but to sell or to buy or sell the underlying asset. ಅವನಿಗೆ ಒಬ್ಲಿಗೇಷನ್ ಇಲ್ಲ. ಒಬ್ಲಿಗೇಷನ್ ಅಂದರೆ ಮಸ್ಟ್ ಮಾಡಲೇಬೇಕು ಅಂತ ಹೇಳೋದನ್ನೇ ಒಬ್ಲಿಗೇಷನ್ ಅಂತ ಕರಿತೀವಿ. ಸೊ ಬೈಯರನ್ನು ಅವನು ಕಂಪಲ್ಸರಿ ತಗೊಳ್ಳೇಬೇಕು, ಕಂಪಲ್ಸರಿ ಅದನ್ನು ಮತ್ತೆ ಮಾರಾಟ ಮಾಡಲೇಬೇಕು ಅನ್ನೋ ಒಂದು ಒಬ್ಲಿಗೇಷನ್ ಈ ಕಮೋಡಿಟಿ ಆಪ್ಷನ್ಸಲ್ಲಿ ಇರೋದಿಲ್ಲ. ಥರ್ಡ್ ಪಾಯಿಂಟು, ಕಮೋಡಿಟಿ ಸೆಲ್ಲರ್ ಹ್ಯಾವ್ ದಿ ಆಬ್ಲಿಗೇಷನ್ ಟು ಮೇಕ್ ದ ಡೆಲಿವರಿ ಆಫ್ ದ ಅಂಡರ್ಲೇಯಿಂಗ್ ಅಸೆಟ್. ಸೊ ಕಮೋಡಿಟಿ ಸೆಲ್ಲರ್ಗೆ ಯಾವಾಗಲೂ ಅಷ್ಟೇನಂತೆ, ಯಾರು ಕಮೋಡಿಟಿ ಆಪ್ಷನ್ಸಲ್ಲಿ ಸೆಲ್ ಮಾಡ್ತಾರೋ ಅವನು ಕಂಪಲ್ಸರಿ ಬೈಯರ್ ಮನೆಗೆ ಡೆಲಿವರಿನ ಕೊಡೋದು ಸೆಲ್ಲರಿನ ಕರ್ತವ್ಯ ಆಗುತ್ತೆ. ಓಕೆ, ಮತ್ತು ಆಪ್ಷನ್ ಎಕ್ಸ್ಪೈರ್ಸ್ ಆಫ್ಟರ್ ಸರ್ಟೈನ್ ಟೈಮ್ ಇಸ್ ಕಾಲ್ಡ್ ಹ್ಯಾಸ್ ದಿ ವೇಸ್ಟಿಂಗ್ ಅಸೆಟ್. ಸೊ ಒಂದು ವೇಳೆ ಈ ಆಪ್ಷನ್ಸಲ್ಲಿ ಕಂಪಲ್ಸರಿ ಏನಿರುತ್ತೆ ಅಂತ ಕೇಳಿದ್ರೆ ಅಗ್ರಿಮೆಂಟ್ ಪೀರಿಯಡ್ ಇರುತ್ತೆ. ಸೊ ಅಗ್ರಿಮೆಂಟ್ ಪೀರಿಯಡ್ ಒನ್ಸ್ ಆ ಟೈಮ್ ಆಗಿದ್ದ ಕೂಡಲೇ ಏನಾಗ್ಬಿಡುತ್ತೆ ಅಂದರೆ ಎಕ್ಸ್ಪೈರ್ ಆಗಿಬಿಡುತ್ತೆ. ಓಕೆ, ಮತ್ತೆ ಒಂದು ಹೊಸ ಅಗ್ರಿಮೆಂಟ್ನ ಹಾಕ್ಕೋಬೇಕು. ಆಪ್ಷನ್ಸ್ ಆರ್ ಸೋಲ್ಡ್ ದೇ ಗಿವ್ ಡೆಬಿಟ್ ಟು ದಿ ಬೈಯರ್. ಯಾಕೆಂದರೆ ಬೈಯರ್ ಕೊಂಡ್ಕೊಂಡಿರ್ತಾನಲ್ವ, ಅದಕ್ಕೆ ಅವನು ಸೆಲ್ಲರ್ಗೆ ಏನು ಕೊಡಬೇಕು, ದುಡ್ಡು ಕೊಡಬೇಕು. ಯಾವಾಗ ದುಡ್ಡು ಕೊಡಬೇಕು ಅಂತ ಹೇಳ್ತೀವೋ ಅದು ಡೆಬಿಟ್ ಅಂತ ಕರಿತೀವಿ. ಓಕೆ, ವೆನ್ ದಿ ಆಪ್ಷನ್ಸ್ ಆರ್ ಬಾಟ್
ದೇ ಗಿವ್ ದ ಕ್ರೆಡಿಟ್ ಟು ದಿ ಸೆಲ್ಲರ್. ಅಷ್ಟೇ ಅಲ್ವಾ, ಸೆಲ್ಲರ್ ಬಂದು ಕಮೋಡಿಟೀಸ್ನ ಸೆಲ್ ಮಾಡೋದ್ರಿಂದ ಅವನ ಪಾಕೆಟ್ಗೆ ದುಡ್ಡು ಬರುತ್ತೆ ಅಂತ ಹೇಳೋದನ್ನು ನಾವೇನಂತ ಕರಿತೀವಿ, ಕ್ರೆಡಿಟ್ ಅಂತ ಕರಿತೀವಿ. ಓಕೆ, ವೆನ್ ಆಪ್ಷನ್ಸ್ ಆರ್ ಅವೈಲಬಲ್ ಇನ್ ದಿ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸ್ ದೇ ರೆಪ್ರೆಸೆಂಟ್ ದ ಪ್ರೈಸ್ ಆಫ್ ದ ಅಂಡರ್ಲೇಯಿಂಗ್ ಅಸೆಟ್. ಸೊ ಆಪ್ಷನ್ಸಲ್ಲಿ ಕಂಪಲ್ಸರಿ ಯಾವಾಗಲೂ ಅಷ್ಟೇ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸಸ್ ಇರುತ್ತೆ. ಸ್ಟ್ರೈಕ್ ಪ್ರೈಸಸ್ ಅಂದರೆ ಒಂದೊಂದು ಮಾರ್ಕೆಟಲ್ಲಿ ಅದೇ ಕಮೋಡಿಟಿಗೆ ಒಂದೊಂದು ಬೇರೆ ಬೇರೆ ಮಾರ್ಕೆಟಲ್ಲಿ ಬೇರೆ ಬೇರೆ ರೇಟನ್ನೇ ನಾವೇನಂತ ಕರಿತೀವಿ ಅಂದರೆ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮ್ಯಾಂಗೋಸ್, ಚಿಂತಾಮಣಿಯಲ್ಲಿ ಅದೇ ಬ್ರ್ಯಾಂಡ್ ಮ್ಯಾಂಗೋಸ್, ಫಾರ್ ಎಕ್ಸಾಂಪಲ್ ಮಲ್ಗುಬಾ ಅಂತ ತಗೊಳ್ಳಿ. ಚಿಂತಾಮಣಿಯಲ್ಲಿ 1 kg 100 rupees ಇರುತ್ತೆ. ಅದೇ ಮಲ್ಗೋಬಾ ಬೆಂಗಳೂರಲ್ಲಿ 1 kg ಬಂದು 150 rupees ಇರುತ್ತೆ. ನೀವು ಮೈಸೂರಲ್ಲಿ ನೋಡಿದ್ರೆ ಅದೇ ಇದು ಸಮ್ 200 rupees ಇರುತ್ತೆ 1 kg. ಸೊ ಆ ಥರ ಸ್ಟ್ರೈಕ್ ಪ್ರೈಸ್ ಅನ್ನೋದು ಆ ಮಾರ್ಕೆಟ್ಗೆ ತಕ್ಕಂಗೆ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಇದು ಆಪ್ಷನ್ಸಲ್ಲಿ ಮಾತ್ರನೇ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ದ ಆಪ್ಷನ್ ಪ್ರೀಮಿಯಮ್ ಇಸ್ ದ ಕಾಸ್ಟ್ ಆಫ್ ದಿ ಆಪ್ಷನ್. ಸೊ ಆಪ್ಷನ್ಸಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ಪ್ರೀಮಿಯಮ್ ಅಂತ ಇರುತ್ತೆ. ಮೇಡಮ್ ಪ್ರೀಮಿಯಮ್ ಏನು ಅಂತ ಕೇಳಿದ್ರೆ ಕರೆಂಟ್ ಪ್ರೈಸ್ ಆಫ್ ದಿ ಅಂಡರ್ಲೇಯಿಂಗ್ ಅಸೆಟ್. ಅವತ್ತಿನ ದಿವಸ ಮಾರ್ಕೆಟಲ್ಲಿ ಆ ಕಮೋಡಿಟಿಗೆ ಏನು ಬೆಲೆ ಇರುತ್ತೋ ಆ ಬೆಲೆನೇ ನಾವೇನಂತ ಕರಿತೀವಿ, ಪ್ರೀಮಿಯಮ್ ಅಂತ ಕರಿತೀವಿ. ಓಕೆ, ಸೊ ಪ್ರೀಮಿಯಮ್ ಅಂದರೆ ಆಪ್ಷನ್ ಪ್ರೀಮಿಯಮ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ದಿ ಆಪ್ಷನ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಬಂದು ದ ಲಾಂಗರ್ ದ ಆಪ್ಷನ್ ದ ಹೈಯರ್ ವಿಲ್ ಬಿ ದ ಪ್ರೀಮಿಯಮ್. ಓಕೆ, ಸೊ ಆಪ್ಷನ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಪ್ರೀಮಿಯಮ್ ಜಾಸ್ತಿ ಬರ್ತಾ ಇರುತ್ತೆ. ಯಾರಿಗೆ ಅಂತ ಕೇಳಿದ್ರೆ ಸೆಲ್ಲರ್ಗೆ. ಓಕೆ, ಸೊ ಟೈಪ್ಸ್ ಆಫ್ ಆಪ್ಷನ್ ಇದು ನಿಮಗೆ ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಸತಿ ಹೇಳ್ಕೊಡ್ತಾ ಇದ್ದೀನಿ ಯಾಕೆಂದರೆ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ. ಟೈಪ್ಸ್ ಆಫ್ ಆಪ್ಷನ್, ದೇರ್ ಆರ್ 2 types ಆಫ್ ಆಪ್ಷನ್ಸ್. ಒಂದು ಬಂದು ಕಾಲ್ ಆಪ್ಷನ್, ಇನ್ನೊಂದು ಬಂದು ಪುಟ್ ಆಪ್ಷನ್. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಕಾಲ್ ಆಪ್ಷನ್ ಅಂದರೆ ಇಟ್ ಈಸ್ ದ ರೈಟ್ ಟು ದಿ ಬೈಯರ್ ಆಫ್ ದಿ ಆಪ್ಷನ್ to buy the underlying asset on a specific day at an agreed price but not an obligation. ಈ ಕಾಲ್ ಆಪ್ಷನ್ ಅನ್ನೋದು ಬೈಯರ್ಗೆ ರೈಟ್ಸು. ಏನು ಅಂದರೆ ಅವನು ಒಂದು ಪರ್ಟಿಕ್ಯುಲರ್ ಅಸರ್ಟ್ನ ಸ್ಪೆಸಿಫಿಕ್ ಡೇ ಸ್ಪೆಸಿಫಿಕ್ ಪ್ರೈಸಿಗೆ ತಗೋಬೇಕು ಅನ್ನೋ ಒಂದು ರೈಟ್ಸನ್ನು ಕೊಡುತ್ತೆ. ಬಟ್ ಏನನ್ನು ಕೊಡಲ್ಲ ಅಂದರೆ ಆಬ್ಲಿಗೇಷನ್. ನಾನು ಆಲ್ರೆಡಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ಮ್ಯಾಂಗೋ ಗ್ರೋವ್ ಮತ್ತು ಫಾರ್ಮರ್ ಅಂತ ಹೇಳಿ. ಅದೇ ಇದು ಎಕ್ಸಾಂಪಲ್ ಇಲ್ಲಿಗೂ ಅಪ್ಲೈ ಆಗುತ್ತೆ. ಕ್ಲಿಯರ್? ಸೊ ಅವನು ತಗೊಳ್ಳೇಬೇಕು ಅನ್ನೋ ಒಂದು ಇದೇನಿಲ್ಲ, ಏನದು ಕಂಡೀಷನ್ ಏನೂ ಇಲ್ಲ. ಯಾವ ಆಪ್ಷನಲ್ಲಿ ಅಂದರೆ ಕಾಲ್ ಆಪ್ಷನಲ್ಲಿ. ಯಾರು? ಬೈಯರ್. ಓಕೆ, ಸೊ ಪುಟ್ ಆಪ್ಷನ್ ಅನ್ನೋದು it is a right to the buyer of the option to sell the underlying asset on or before the specific day at the agreed price but not an obligation. ಇದು ಬಂದು to sell. ಕಾಲ್ ಆಪ್ಷನ್ ಬಂದು ಇಟ್ ಗಿವ್ಸ್ ದ ರೈಟ್ಸ್ ಟು ದಿ ಬೈಯರ್ ಟು ಬೈ ದಿ ಅಂಡರ್ಲೇಯಿಂಗ್ ಅಸೆಟ್. ಬೈಯಿಂಗ್ ಅಂತ ಬಂದರೆ ಅದು ಕಾಲ್ ಆಪ್ಷನ್ನು, ಅದೇ ಸೆಲ್ಲಿಂಗ್ ಅಂತ ಬಂದರೆ ಅದು ಪುಟ್ ಆಪ್ಷನ್ನು. ಕ್ಲಿಯರ್? ಸೊ ಫೈನ್. ನೆಕ್ಸ್ಟ್ ನಾವು ನೋಡೋ ಟಾಪಿಕ್ ಯಾವುದು ಅಂತ ಕೇಳಿದ್ರೆ ದ ಟರ್ಮ್ಸ್ ಯೂಸ್ಡ್ ಇನ್ ದಿ ಡಿರೈವೇಟಿವ್ಸ್. ಓಕೆ, ಫಸ್ಟು ಸ್ಪಾಟ್ ಪ್ರೈಸ್ ಒಂದು, ಫ್ಯೂಚರ್ ಪ್ರೈಸ್ ಒಂದು, ಸ್ಟ್ರೈಕ್ ಪ್ರೈಸ್ ಒಂದು, ಎಕ್ಸ್ಪೈರಿ ಡೇಟ್ ಒಂದು. ಸ್ಪಾಟ್ ಪ್ರೈಸ್ ಅಂದರೆ ಏನು ಅಂದರೆ ಇಟ್ ಈಸ್ ದ ಪ್ರೈಸ್ ಆಫ್ ಎನ್ ಅಂಡರ್ಲೇಯಿಂಗ್ ಅಸೆಟ್ ದಟ್ ಇಸ್ ಕೋಟೆಡ್ ಅಟ್ ದ ಟೈಮ್ ಆಫ್ ದಿ ಕಾಂಟ್ರಾಕ್ಟ್ ಫಾರ್ ದ ಇಮಿಡಿಯೇಟ್ ಡೆಲಿವರಿ. ಒಂದು ವೇಳೆ ನಾನು ಇವಾಗ ಒಂದು ಫಾರ್ಮರ್, ಇಬ್ಬರು ಮೀಟ್ ಆಗ್ತೀವಿ, ನನಗೆ ಇವಾಗಲೇ ಒಂದು 100 kgs ಆಫ್ ಮ್ಯಾಂಗೋಸ್ನ ಕಳಿಸ್ಕೊಡಪ್ಪ, ಒಂದೊಂದು kg 50 rupees ಕೊಡ್ತೀನಿ ಅಂತ ಹೇಳಿ ಸ್ಪಾಟಲ್ಲಿ ನಾವು ಏನಾದರೂ ಒಂದು ರೇಟನ್ನು ಫಿಕ್ಸ್ ಮಾಡಿ ಇವಾಗಲೇ ಅದರ ಡೆಲಿವರಿನ ತಗೊಂಡ್ಬಿಟ್ರೆ ಅದನ್ನು ಸ್ಪಾಟ್ ಪ್ರೈಸ್ ಅಂತ ಕರಿತೀವಿ. ಆ 50 rupeesನೇ ಏನಂತ ಕರಿತೀವಿ? ಸ್ಪಾಟ್ ಪ್ರೈಸ್ ಅಂತ ಕರಿತೀವಿ. ಫ್ಯೂಚರ್ ಪ್ರೈಸ್ ಅಂದರೆ ಅದೇ ಎಕ್ಸಾಂಪಲ್ನ ಹೇಳ್ತೀನಿ. ನಾನು ಫಾರ್ಮರ್ಗೆ ಹೇಳ್ತೀನಿ, ಒಂದು ತಿಂಗಳಾದ ಮೇಲೆ ನೀನು 100 kgs ಆಫ್ ಮ್ಯಾಂಗೋಸ್ನ ನನಗೆ ಕಳಿಸ್ಕೊಡು, ಪರ್ kg ಬಂದು 40 rupees ಅಂತ ಹೇಳಿ ನಾನು ಫಿಕ್ಸ್ ಮಾಡಿದ್ರೆ ಅದು ಫ್ಯೂಚರ್ ಪ್ರೈಸ್. ನೋಡಿ, ನಾನು ಆ ದುಡ್ಡನ್ನ ಇವಾಗ ಕೊಡ್ತಾ ಇಲ್ಲ, ಇವಾಗ ಕೊಡ್ತಾ ಇದ್ದೀನಿ. 1 ತಿಂಗಳಾದಮೇಲೆ ಯಾವಾಗ ನನಗೆ ಫಾರ್ಮರ್ ಬಂದು ಮ್ಯಾಂಗೋಸ್ನ ಡೆಲಿವರಿ ಮಾಡ್ತಾನೋ ಅವಾಗ ಪೇ ಮಾಡೋದ್ರಿಂದ ಅದು ಫ್ಯೂಚರ್ ಪ್ರೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟ್ರೈಕ್ ಪ್ರೈಸ್. The price at which the buyer of an option can buy the stock or sell the stock on or before the expiry date of option contract is called as the strike price. Okay, so the price at which the buyer ಅಂತ ಯಾರು ಇರ್ತಾನೋ ಅವನು ಬಂದು ಇರೋ ಸ್ಟಾಕನ್ನು ಆನ್ ಆರ್ ಬಿಫೋರ್ ದ ಎಕ್ಸ್ಪೈರಿ ಡೇಟ್ ಕೊಂಡ್ಕೊಂಡ್ರೆ ಅದನ್ನೇ ನಾವೇನಂತ ಕರಿತೀವಿ? ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಮತ್ತು ಎಕ್ಸ್ಪೈರಿ ಡೇಟ್, ದ ಡೇಟ್ ಆನ್ ವಿಚ್ ದ ಸೆಟಲ್ಮೆಂಟ್ ಟೇಕ್ಸ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ದ
ಎಕ್ಸ್ಪಿರೇಷನ್ ಡೇಟ್. ಓಕೆ, ಎಕ್ಸ್ಪೈರಿ ಡೇಟ್ ಅಲ್ಲ, ಎಕ್ಸ್ಪಿರೇಷನ್ ಡೇಟ್ ಅಂದರೆ ಯಾವತ್ತಿನ ದಿವಸ ಯಾವ ಅಗ್ರಿಮೆಂಟಲ್ಲಿ ಯಾವ ಡೇಟನ್ನ ಮೆನ್ಷನ್ ಮಾಡಿರ್ತೀವೋ ಆ ಡೇಟ್ಗೆ ಕರೆಕ್ಟಾಗಿ ಟ್ರಾನ್ಸಾಕ್ಷನ್ ನಡೆದ್ರೆ ಆ ಡೇಟನ್ನ ಏನಂತ ಕರಿತೀವಿ, ಎಕ್ಸ್ಪಿರೇಷನ್ ಡೇಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿಗೆ ಟಾಪಿಕ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.